ಮಠದ ನವೀಕೃತ ಸಭಾಂಗಣದ ಉದ್ಘಾಟನೆ ಹಾಗೂ ಶೃಂಗೇರಿಯ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳ ವಿಜಯ ಯಾತ್ರೆ ಯಶಸ್ವಿಗೆ ಪ್ರಾರ್ಥಿಸಿ ಗಣಪತಿ ಹೋಮ. ಗಂಗಾವತಿ ಶೃಂಗೇರಿ ಪೀಠದ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸುವರ್ಣ ಮಹೋತ್ಸವ ಸಂಭ್ರಮ ಆಚರಣೆ ಪ್ರಯುಕ್ತ ದಿನಾಂಕ 21 ಹಾಗೂ 22ರಂದು ಜರುಗಲಿರುವ ವಿಜಯ ಯಾತ್ರೆ 2025ರ ಯಶಸ್ವಿಗೆ ಪ್ರಾರ್ಥಿಸಿಕೊಂಡು ಸೋಮವಾರದಂದು ಪೂಜ್ಯರಿಂದ ಲೋಕಾರ್ಪಣೆಗೊಳ್ಳಲಿರುವ ನವೀಕರಿಸಿದ ಸಭಾಂಗಣದ ಆವರಣದಲ್ಲಿ ಸೋಮವಾರದಂದು ಪ್ರಥಮ ಪೂಜೆ ವಿಘ್ನ ವಿನಾಶಕ ಗಣಪತಿ ಪೂಜೆ ಹೋಮವನ್ನು ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಹಾಗೂ ತಂಡದವರು ಸಾಂಗತವಾಗಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡಿ, ಶೃಂಗೇರಿ ಕಿರಿಯ ಸ್ವಾಮೀಜಿಗಳು ವಿಜಯ ಯಾತ್ರೆಯ ಹಿನ್ನೆಲೆಯಲ್ಲಿ ಭಕ್ತ ಕೋಟಿ ಅನುಗ್ರಹಿಸಲು ನಗರಕ್ಕೆ ಆಗಮಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಮಹಾಗಣಪತಿ ಹೋಮದೊಂದಿಗೆ ಯಾವುದೇ ರೀತಿಯ ಸಂಕಷ್ಟಗಳು ಆಗಬಾರದು ಎಂಬ ಉದ್ದೇಶದಿಂದ ಈ ಹೋಮದಿಂದಲೇ ದಿನಾಂಕ 21 ಹಾಗೂ 22ನೆಯ ವಿಜಯ ಯಾತ್ರೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಕಲ ಭಕ್ತಾದಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಸೇರಿದಂತೆ ಶಂಕರಮಠದ ಹಿರಿಯ ಸದಸ್ಯರಾದ ರಾಘವೇಂದ್ರ ಅಳವಂಡೀಕರ್, ಬ್ರಾಹ್ಮಣ ಸಮಾಜದ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಮೇಘೂರು, ಜಗನ್ನಾಥರಾವ್ ಅಳವಂಡಿ, ಭೀಮಸೇನ್ ರಾವ್, ವೇಣುಗೋಪಾಲ್ ಇತರರು ಉಪಸ್ಥಿತರಿದ್ದರು. ನಮ್ಮ ಸಮಾಜದ ಎಲ್ಲ ಹಿರಿಯರಲ್ಲಿ ಅನಿಸುತ್ತಾ ಮತ್ತು ಆದ್ಯ ಶಂಕರಾಚಾರ್ಯರನ್ನು ಪ್ರಾರಂಭಗೊಂಡು ಇಲ್ಲಿಯವರೆಗೆ ಇದ್ದಂಥ ಯತಿಗಳನ್ನು ಸ್ಮರಣೆ ಮಾಡುತ್ತಾ ಇವತ್ತಿನ ದಿವಸ ಈ ನವೀಕೃತವಾದಂಥ ಸಭಾಂಗಣದ ಒಂದು ಉದ್ಘಾಟನೆ ಪೂರ್ವಭಾವಿಯಾಗಿ ನಾವು ಇದರ ಸ್ಥಳ ಶುದ್ಧಿಗಾಗಿ ಸ್ವಾಮಿಗಳ ಒಂದು ಆದೇಶದ ಮೇರೆಗೆ ಗಣಪತಿ ಹೋಮ ಮತ್ತು ಪರಿವಾರ ದೇವತಾ ಹೋಮವನ್ನು ನಮ್ಮ ಋತ್ವಿಜ ತಂಡರೆಲ್ಲರೂ ಸಹಯೋಗದಿಂದ ನಾನೊಬ್ಬನೇ ಅಂತ ಅವ್ರ ಹೆಸರು ಹೇಳಿದ್ದು ನಾನೊಬ್ಬನೇ ಮಾಡಲಿಕ್ಕೆ ಶಕ್ಯ ಇಲ್ಲ, ಅವರೆಲ್ಲ ಸಹಕಾರಿದ್ದರೆ ಮಾತ್ರ ನಾವು ಮಾಡಲಿಕ್ಕಾಗ್ತದೆ. ಹೀಗಾಗಿ ಅವರೆಲ್ಲರಿಗೂ ಸಹಕಾರ ಎಲ್ಲರೂ ತಮಿಳಿನ ಇಲ್ಲಿ ಸೇವೆ ಸಲ್ಲಿಸಿ ಇಂಥ ಹೋಮವನ್ನು ನಮ್ಮ ಋತ್ವಿಜರು ಪಾಲ್ಗೊಂಡಾರ ಮತ್ತು ನಮ್ಮ ಸಮಾಜದವರು ನಮ್ಮ ಸಮಾಜ ಸಣ್ಣದಾದರೂ ಉಳಿದವರು ನಮಗೆ ನಮ್ಮ ಜೊತೆಗೂಡಿ ಇನ್ನೆಲ್ಲ ನಮ್ಮ ಸಹಕಾರ ಮಾಡಿ ನಡೆಸ್ತಿರೋದು ನಮ್ಗೆ ಭಾಳ ಸಂತೋಷ ಆಗಿದೆ. ಜೊತೆಗೆ ಏನು ಸ್ವಾಮಿಗಳ ವಿಜಯ ಯಾತ್ರೆ ಒಂದು ಕೈಗೊಂಡ ಅದು ಕೂಡ ನಮಗೆ ಪ್ರತಿ 7 ವರ್ಷ ಆದರೂ ನಾವು ಕುಂಭಾಭಿಷೇಕ ಮಾಡಿ ಮತ್ತಿಷ್ಟು ಬೇಗ ಬಂದ ಅನ್ನೋದು ನಮ್ಮ ಸೌಭಾಗ್ಯ. ಯಾಕಂದರೆ ಎಲ್ಲ ಕಡೆಯೂ ಪದೇ ಪದೇ ಹೋಗೋದಿಲ್ಲ ಶ್ರೀಗಳು, ಇದು ನಮ್ಮ ಸೌಭಾಗ್ಯ. ಈ ರೀತಿ ಬರೋದರಿಂದ ನಮಗೂ ಕೂಡ ಭಾಳ ಸಂತೋಷ ಆಗಿದೆ ಮತ್ತು ಇದನ್ನು ಎಲ್ಲರೂ ಸತ್ಪರೀಕ್ಷೆ ಪಡ್ಕೊಂಡು ಶ್ರೀಗಳ ಒಂದು ಪರಮಾನುಗ್ರಹಕ್ಕೆ ಮತ್ತು ಶಾರದಾಂಬ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಸಮಾಜದ ಪರವಾಗಿ ಮತ್ತು ನಮ್ಮ ವೈದಿಕ ತಂಡದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಸಮಾಜದ ಎಲ್ಲ ಹಿರಿಯರಲ್ಲಿ ಅನಿಸುತ್ತಾ ಮತ್ತು ಆದ್ಯ ಶಂಕರಾಚಾರ್ಯರಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಇದ್ದಂಥ ಯತಿಗಳನ್ನು ಸ್ಮರಣೆ ಮಾಡುತ್ತಾ ಇವತ್ತಿನ ದಿವಸ ಈ ನವೀಕೃತವಾದಂಥ ಸಭಾಂಗಣದ ಒಂದು ಉದ್ಘಾಟನೆ ಪೂರ್ವಭಾವಿಯಾಗಿ ನಾವು ಇದರ ಸ್ಥಳ ಶುದ್ಧಿಗಾಗಿ ಸ್ವಾಮಿಗಳ ಒಂದು ಆದೇಶದ ಮೇರೆಗೆ ಗಣಪತಿ ಹೋಮ ಮತ್ತು ಪರಿವಾರ ದೇವತಾ ಹೋಮವನ್ನು ನಮ್ಮ ಋತ್ವಿಜ ತಂಡರೆಲ್ಲರೂ ಸಹಯೋಗದಿಂದ ನಾನೊಬ್ಬನೇ ಅಂತ ಅವ್ರ ಹೆಸರು ಹೇಳಿದ್ದು ನಾನೊಬ್ಬನೇ ಮಾಡಲಿಕ್ಕೆ ಶಕ್ಯ ಇಲ್ಲ, ಅವರೆಲ್ಲ ಸಹಕಾರಿದ್ದರೆ ಮಾತ್ರ ನಾವು ಮಾಡಲಿಕ್ಕಾಗ್ತದೆ. ಹೀಗಾಗಿ ಅವರೆಲ್ಲರಿಗೂ ಸಹಕಾರ ಎಲ್ಲರೂ ತಮಿಳಿನ ಇಲ್ಲಿ ಸೇವೆ ಸಲ್ಲಿಸಿ ಇಂಥ ಹೋಮವನ್ನು ನಮ್ಮ ಋತ್ವಿಜರು ಪಾಲ್ಗೊಂಡಾರ ಮತ್ತು ನಮ್ಮ ಸಮಾಜದವರು ನಮ್ಮ ಸಮಾಜ ಸಣ್ಣದಾದರೂ ಉಳಿದವರು ನಮಗೆ ನಮ್ಮ ಜೊತೆಗೂಡಿ ಇನ್ನೆಲ್ಲ ನಮ್ಮ ಸಹಕಾರ ಮಾಡಿ ನಡೆಸ್ತಿರೋದು ನಮ್ಗೆ ಭಾಳ ಸಂತೋಷ ಆಗಿದೆ. ಜೊತೆಗೆ ಏನು ಸ್ವಾಮಿಗಳ ವಿಜಯ ಯಾತ್ರೆಯ ಒಂದು ಕೈಗೊಂಡಾರ ಅದು ಕೂಡ ನಮಗೆ ಪ್ರತಿ 7 ವರ್ಷ ಆದರೂ ನಾವು ಕುಂಭಾಭಿಷೇಕ ಮಾಡಿ ಮತ್ತಿಷ್ಟು ಬೇಗ ಬಂದ ಅಂದರೆ ನಮ್ಮ ಸೌಭಾಗ್ಯ. ಯಾಕಂದರೆ ಎಲ್ಲ ಕಡೆಯೂ
ಪದೇ ಪದೇ ಹೋಗೋದಿಲ್ಲ ಶ್ರೀಗಳು. ಇದು ನಮ್ಮ ಸೌಭಾಗ್ಯ. ಈ ರೀತಿ ಬರೋದರಿಂದ ನಮಗೂ ಕೂಡ ಭಾಳ ಸಂತೋಷ ಆಗಿದೆ. ಮತ್ತು ಇದನ್ನು ಎಲ್ಲರೂ ತಿಳ್ಕೊಂಡು ಶ್ರೀಗಳ ಒಂದು ಪರಮಾನುಗ್ರಹಕ್ಕೆ ಮತ್ತು ಶಾರದಾಂಬ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಸಮಾಜದ ಪರವಾಗಿ ಮತ್ತು ನಮ್ಮ ವೈದಿಕ ತಂಡದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಬಹಳ ಸಂತೋಷ ಆಯಿತು. ನಮ್ಮೆಲ್ಲ ಮುಂದಿನ ಕಾರ್ಯಕ್ರಮಗಳಿಗೆ ಆ ವಿನಾಯಕ ಎಲ್ಲ ರೀತಿಯಿಂದ ಸಹಕಾರ ಕೊಡಲಿ. ನಮ್ಗೆ ಯಾವುದೂ ತೊಂದರೆ ಕೊಡಲಾರ್ದಂಗೆ ಎಲ್ಲ ಕೆಲಸಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಹೇಳಿ ಭಗವಂತನಲ್ಲಿ ಗಣಪತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀವೆಲ್ಲ ಸಾಕ್ಷೀಕರಿಸಿದ ಈ ಒಂದು ಸೆಲ್ಲರ್ ಪೋರ್ಷನ್ ಇರಬಹುದು. ಈ ಸೆಲ್ಲರ್ ಪೋರ್ಷನ್ನಲ್ಲಿ ಸಾಕಷ್ಟು ಜನ ನಮಗೆ ಜೊತೆಗೂಡಿಯಾದ ಸಹಕಾರ ಮಾಡ್ಯಾರೆ. ಮಠದ ಜೊತೆಗೆ ಸಹಕಾರ ಮಾಡಿದವರು ಕೂಡ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಭೀಮಸೇನ ಜೋಶಿಯವರು ಕೂಡ ಸಾಕಷ್ಟು ರೀತಿಯಿಂದ ಎಲ್ಲ ರೀತಿಯಿಂದ ನಮಗೆ ಸಹಕಾರ ಮಾಡ್ಯಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿಮಾನಪೂರ್ವಕ ಒಂದು ವಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇದೇ ಸಹಕಾರ ನಮ್ಮ ಜೊತೆಗೆ ಯಾವಾಗಲೂ ಇರಲಿ. ನಮ್ಮ ಮಠದ ಪರಂಪರೆ, ಮಠದ ಜೊತೆಗೆ ಅವರ ಸಹಕಾರ ಯಾವತ್ತೂ ಇರುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ಅದರ ಜೊತೆಗೆ ನಮ್ಮ ರಾಘವೇಂದ್ರ ಜೋಶಿ ಮೇಗೂರವರು ಕೂಡ ಸಾಕಷ್ಟು ಶ್ರಮ ವಹಿಸ್ಯಾರ. ಇವತ್ತಿನ ದಿವಸ ಅವ್ರನ್ನ ನೆನೆಸಲಿಲ್ಲ ಅಂತಂದ್ರೆ ತಪ್ಪಾಗ್ತದೆ. ಈ ಮಠದ ನಿರ್ಮಾಣ ಹೆಂಗೋ ಅದೇ ರೀತಿ ಸೆಲ್ಲರ್ ಪೋರ್ಷನ್ ನಿರ್ಮಾಣ ಕೂಡ ಅದೇ ರೀತಿಯಾಗಿ ನಮಗೆ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತದೆ. ಈಗ ಕೈ ಜೋಡಿಸಿದ ನಮ್ಮ ರಾಘವೇಂದ್ರ ಮೇಗೂರು ಮತ್ತು ಭೀಮಸೇನ ಜೋಶಿ ಅವರ ದಂಪತಿಗಳು ಅವರಿಗೆ ಮತ್ತು ಎಲ್ಲ ರೀತಿಯಿಂದ ಸಹಕಾರ ನೀಡಿದ ನಮ್ಮ ತಂಡಕ್ಕೆ ಮತ್ತೊಂದು ಸಾರಿ ಅಭಿನಂದನೆಗಳನ್ನು ವಂದನೆಗಳನ್ನು ತಿಳಿಸಿದ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಾಳೆ ಸಾಯಂಕಾಲ ಗುರುಗಳು 5 ಗಂಟೆಗೆ ಇಲ್ಲಿಗೆ ಬರುವ ಕಾರ್ಯಕ್ರಮ ಇದೆ. 5 ಗಂಟೆಯಿಂದ ರಾತ್ರಿ 9:30 10 ಗಂಟೆ ತನಕ ನಮ್ಮ ಜೊತೆಗೆ ಎಲ್ಲರೂ ಇದ್ದು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ತಂಡದ ಯಶಸ್ಸು ನಿಮ್ಮ ಕೈಯಲ್ಲಿದೆ. ನೀವೆಲ್ಲರೂ ಕೂಡಿ ಶ್ರಮ ವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರೆಂಬ ಭರವಸೆ ನಮಗಿದೆ, ಆಗ್ತಾ ಇದೆ. ಯಾಕಂದರೆ ಮಿರಾಕಲ್ಸ್ ಆಲ್ವೇಸ್ ಹ್ಯಾಪನ್. ನಮಗೆ ಯಾವಾಗಲೂ ಅನಿರೀಕ್ಷಿತ ಘಟನೆಗಳು ನಮ್ಮ ಜೊತೆಗೆ ಆಗ್ತಾವೆ. ನಿನ್ನೆ ನಾವೆಲ್ಲ ಒಂದು ಸಾಕ್ಷಿ ಅಂತಂದರೆ ಮೊನ್ನೆ ನಾವು ಎಲ್ಲರೂ 10 ಜನ ಕೂಡಿ ಪರಮ ಪೂಜಾ ಭಾರತೀ ತೀರ್ಥ ಮಹಾಸ್ವಾಮಿಗಳ ಹೋದಾಗ ಒಂದು ಮಾತು ನಾನು ಹೇಳಿ ಬಂದಿದ್ದೆ. ಸ್ವಲ್ಪ ಮೂರ್ತಿಗಳು ಸ್ವಲ್ಪ ಕಲರ್ ಹೋಗ್ಯದ ಗುರುಗಳೇ, ಏನು ಮಾಡಬೇಕು ಗೊತ್ತಾಗಿಲ್ಲ ಅಂತ ಹೇಳಿದೆ. ಅವ್ರಿಗೆ ಏನು ಅನ್ನಿಸ್ತೋ ಏನೋ. ಮೊನ್ನೆ ಸಾಯಂಕಾಲ ದಿವಾನರು ಕರೆದು ಇಮಿಡಿಯೇಟ್ಲಿ ಕಾರ್ ಕೊಟ್ಟು ಇಲ್ಲಿ ಕಳಿಸಿ ಎಲ್ಲ ವ್ಯವಸ್ಥೆ ಅತಿ ಪದ್ಧತಿಶೀಲಾಗಿ ಇವತ್ತು ಮೂರ್ತಿಗಳನ್ನು ಅತಿ ಸುಂದರವಾಗಿ ನಿರ್ಮಾಣ ಮಾಡಿ ಕಲರಿಂಗ್ ಮಾಡಿ ಎಲ್ಲ ಕೊಡ್ತಾ ಇದ್ದಾರೆ ಅಂತಂದರೆ ನಮ್ಮ ಪರಮ ಪೂಜ್ಯಗಳು ಮೇಲೆ ಎಷ್ಟು ಶ್ರದ್ಧೆ ಇದೆ ಅಂತಂದು ನಮಗೆ ತಿಳಿಬರ್ತದೆ. 1 ನಿಮಿಷ ನಮಸ್ಕಾರ ಮಾಡಲಿಕ್ಕೆ ಹೋದವರಿಗೆ 15 ನಿಮಿಷ ಕಾಲಾವಕಾಶವನ್ನು ಕೊಟ್ಟಾರೆ ಅಂತಂದರೆ ಅದಕ್ಕಿಂತ ಹೆಚ್ಚಿನ ಯೋಗ ನಮಗಿಲ್ಲ ಅಂತಂತೀವಿ. ಯಾಕಂದರೆ ಜನರಲ್ ಮ್ಯಾನೇಜರ್ ಅಕೌಂಟ್ಸ್ ಭೇಟಿ ಆದಾಗ ದೊಡ್ಡ ಗುರುಗಳು ಭೇಟಿ ಆದ್ರ ಅಂತ ಕೇಳಿದ್ರು. ಭೇಟಿ ಆದರೆ ನಮ್ಗೆ 15 ನಿಮಿಷ ದರ್ಶನ ಕೊಟ್ಟಾರಂತಂದ್ರೆ ಅವರೇ ಗಾಬರಿ ಆದರು. 15 ದಿವಸದಿಂದ ನಾವೇ ದರ್ಶನ ಕೊಟ್ಟಿಲ್ಲ, ನಿಮ್ಗೆ ಹೆಂಗೆ ಕೊಟ್ಟರು ಅಂತ ಒಂದು ಶ್ರದ್ಧೆ ನಮ್ಮ ಗಂಗಾವತಿ ಜನರಲ್ಲಿದೆ. ಗುರುಗಳ ಮೇಲೆ ಕೂಡ ಅಪರಿಮಿತ ಪ್ರೀತಿ ವಿಶ್ವಾಸ ಇದೆ. ಅವರು ಹೇಳಿದ ವಾಕ್ಯ ಅಂತಂದರೆ, ನಾರಾಯಣ ನಮ್ಮ ಪರಿಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಈ ಮಾತುಗಳನ್ನ ಹೇಳ್ತಾರಂತಂದರೆ ಗಂಗಾವತಿ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇದೆ, ನಮ್ಮ ಗುರುಗಳಿಗೆ ಅಂತ ಹೇಳ್ತಿರ್ತೀನಿ. ಆ ಅಭಿಮಾನವೇ ನಾವು ಇವತ್ತೆಲ್ಲ ಇಷ್ಟೆಲ್ಲ ಮಾಡಿ ಕಾರಣಕ್ಕೂ ಇಷ್ಟೆಲ್ಲ ಸಹಕಾರ ಮಾಡೋದನ್ನು ಕೂಡ ನಾನು ನೆನೆಸ್ಕೊಂಡು, ಮತ್ತು ಪ್ರತಿಯೊಂದು ಕಾರ್ಯಕ್ರಮ 20 ವರ್ಷಗಳಿಂದ ನಾನು ನೋಡ್ತಾ ಇರೋದು ಇಮಿಡಿಯೇಟ್ಲಿ ಕಾರ್ ಕೊಟ್ಟು ಇಲ್ಲಿ ಕಳಿಸಿ ಎಲ್ಲ ವ್ಯವಸ್ಥೆ ಅತಿ ಪದ್ಧತಿಶೀಲಾಗಿ ಇವತ್ತು ಮೂರ್ತಿಗಳನ್ನು ಅತಿ ಸುಂದರವಾಗಿ ನಿರ್ಮಾಣ ಮಾಡಿ ಕಲರಿಂಗ್ ಮಾಡಿ ಎಲ್ಲ ಕೊಡ್ತಾ ಇದ್ದಾರೆ ಅಂತಂದರೆ ನಮ್ಮ ಪರಮ ಪೂಜ್ಯಗಳು ಗಂಗಾವತಿ ಮೇಲೆ ಎಷ್ಟು ಶ್ರದ್ಧೆ ಇದೆ ಅಂತಂದು ನಮಗೆ ತಿಳಿಬರ್ತದೆ. 1 ನಿಮಿಷ ನಮಸ್ಕಾರ ಮಾಡಲಿಕ್ಕೆ ಹೋದವರಿಗೆ 15 ನಿಮಿಷ ಕಾಲಾವಕಾಶವನ್ನು ಕೊಡ್ತಾರೆ ಅಂತಂದರೆ ಅದಕ್ಕಿಂತ ಹೆಚ್ಚಿನ ಯೋಗ ನಮಗಿಲ್ಲ ಅಂತಂತೀವಿ. ಯಾಕಂದರೆ ಜನರಲ್ ಮ್ಯಾನೇಜರ್ ಅಕೌಂಟ್ಸ್ ಭೇಟಿ ಆದಾಗ ದೊಡ್ಡ ಗುರುಗಳು ಭೇಟಿ ಆದ್ರ ಅಂತ ಕೇಳಿದ್ರು. ಭೇಟಿ ಆದರೆ ನಮ್ಗೆ 15 ನಿಮಿಷ ದರ್ಶನ ಕೊಟ್ಟಾರಂತಂದ್ರೆ ಅವರೇ ಗಾಬರಿ ಆದರು. 15 ದಿವಸದಿಂದ ನಾವೇ ದರ್ಶನ ಕೊಟ್ಟಿಲ್ಲ, ನಿಮ್ಗೆ ಹೆಂಗೆ ಕೊಟ್ಟರು ಅಂತ ಒಂದು ಶ್ರದ್ಧೆ ನಮ್ಮ ಗಂಗಾವತಿ ಜನರಲ್ಲಿದೆ. ಗುರುಗಳ ಮೇಲೆ ಕೂಡ ಅಪರಿಮಿತ ಪ್ರೀತಿ ವಿಶ್ವಾಸ ಇದೆ. ಅವರು ಹೇಳಿದ ವಾಕ್ಯ ಅಂತಂದರೆ, ನಾರಾಯಣ ನಮ್ಮ ಪರಿಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಈ ಮಾತುಗಳನ್ನ ಹೇಳ್ತಾರಂತಂದರೆ ಗಂಗಾವತಿ ಬಗ್ಗೆ ಅವರು ಎಷ್ಟು ಅಭಿಮಾನ ನಮ್ಮ ಗುರುಗಳಿಗೆ ಇದೆ ಅಂತ ಹೇಳಿರ್ತೀನಿ. ಆ ಅಭಿಮಾನವೇ
ನಾವು ಇವತ್ತೆಲ್ಲ ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣಕರ್ತರು, ಇಷ್ಟೆಲ್ಲ ಸಹಕಾರ ಮಾಡೋದು ಕೂಡ ನಾವು ನೆನೆಸ್ಕೊಂಡು ಮತ್ತೆ ಪ್ರತಿಯೊಂದು ಕಾರ್ಯಕ್ರಮ 20 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. 22 ವರ್ಷಗಳಿಂದ ನಮ್ಮ ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಅವರು ನಮ್ಮ ತಂಡದ ನೇತೃತ್ವ ವಹಿಸಿಕೊಂಡು ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಧೈರ್ಯವಾಗಿ ಹಂಟಾಘೋಷವಾಗಿ ಹೇಳ್ತೀನಿ, 1 ರೂಪಾಯಿ ಕೂಡ ಅವರು ಸಂಭಾವನೆ ತೆಗೆದುಕೊಂಡಿಲ್ಲ. ಇಂಥ ಒಂದು ವ್ಯಕ್ತಿ ನಮ್ಮ ಜೊತೆಗೆ, ನಮ್ಮ ಸಮಾಜದ ಪುರೋಹಿತರು ನಮ್ಮ ಜೊತೆಗೆ ಹಿರಿಯರಿದ್ದಾರೆ ಅಂತಂದರೆ ಇದಕ್ಕಿಂತ ದೊಡ್ಡ ಶಕ್ತಿ ನಮಗೇನು ಬೇಕಾಗಿಲ್ಲ ಅಂತ ಅನ್ಕೊತೀನಿ ನಾನು. ಅವರಿಗೂ ಕೂಡ ಚಾರ್ಲಾಂಬೆ ಮತ್ತು ಉಭಯ ಜಗತ್ತುಗಳು ಎಲ್ಲರಿಗೂ ಒಂದು ಒಳ್ಳೇದು ಮಾಡಿ, ನಾಳೆ ಒಂದು ಸಂಘಟನೆ ಮಾಡಲಿಕ್ಕೆ ನಾಳೆ ಎಲ್ಲರಿಗೂ ಶಕ್ತಿ ಕೊಡಲಿ, ಎಲ್ಲ ರೀತಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ, ಅದಕ್ಕೆ ಅಣಿಯಾಣ ಅಂತ ಹೇಳ್ತಾ ನನ್ನ ಮಾತು ಹೇಳ್ಕೊಡ್ತೀನಿ. ಮತ್ತೊಂದು ಸಾರಿ ಎಲ್ಲರಿಗೂ ಧನ್ಯವಾದ. ತಂಡದ ನೇತೃತ್ವ ವಹಿಸಿಕೊಂಡು ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಧೈರ್ಯವಾಗಿ ಹಂಟಾಘೋಷವಾಗಿ ಹೇಳ್ತೀನಿ, 1 ರೂಪಾಯಿ ಕೂಡ ಅವರು ಸಂಭಾವನೆ ತೆಗೆದುಕೊಂಡಿಲ್ಲ. ಇಂಥ ಒಂದು ವ್ಯಕ್ತಿ ನಮ್ಮ ಜೊತೆಗೆ, ನಮ್ಮ ಸಮಾಜದ ಪುರೋಹಿತರು ನಮ್ಮ ಜೊತೆಗೆ ಹಿರಿಯರಿದ್ದಾರೆ ಅಂತಂದರೆ ಇದಕ್ಕಿಂತ ದೊಡ್ಡ ಶಕ್ತಿ ನಮಗೇನು ಬೇಕಾಗಿಲ್ಲ ಅಂತ ಅನ್ಕೊತೀನಿ ನಾನು. ಅವರಿಗೂ ಕೂಡ ಶಾರದಾಂಬೆ ಮತ್ತು ಉಭಯ ಜಗತ್ತುಗಳು ಎಲ್ಲರಿಗೂ ಒಂದು ಒಳ್ಳೇದು ಮಾಡಲಿ, ನಾಳೆ ಒಂದು ಸಂಘಟನೆ ಮಾಡಲಿಕ್ಕೆ ನಾಳೆ ಎಲ್ಲರಿಗೂ ಶಕ್ತಿ ಕೊಡಲಿ, ಎಲ್ಲ ರೀತಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ, ಅದಕ್ಕೆ ಅಣಿಯಾಣ ಅಂತ ಹೇಳ್ತಾ ನನ್ನ ಮಾತುಗಳು ವಿರಾಮ ಕೊಡ್ತೀನಿ. ಮತ್ತೊಂದು ಸಾರಿ ಎಲ್ಲರಿಗೂ ಧನ್ಯವಾದ.